ದಲಿತ ಸಂಘಟನೆಗಳ ಸಭೆ ಇತ್ತು. ಸಭೆಯಲ್ಲಿ ಅವರ ಅಭಿಪ್ರಾಯಗಳು ಹೇಳಿದ್ದಾರೆ, ಏನೇನು ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್ಕಾರ ಅದಕ್ಕೆ ಹೇಳ್ತಾರೆ. ಮುಖ್ಯಮಂತ್ರಿಗಳು ಬಜೆಟನ್ನು ತಯಾರು ಮಾಡುವಾಗ ಪೂರ್ವಭಾವಿಯಾಗಿ ಇಲಾಖಾವಾರು ಚರ್ಚೆ ಮಾಡೋದು ಒಂದು ವಿಷಯ. ಆದರೆ ಸಾಮಾನ್ಯವಾಗಿ ಸಂಘಟನೆಗಳು, ರೈತ ಸಂಘ, ದಲಿತ ಸಂಘಟನೆಗಳು, ಈ ಥರ ಬೇರೆ ಬೇರೆ ಗುಂಪುಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಬಡ್ಜೆಟನ್ನು ತಯಾರು ಮಾಡೋದು ಅವರು ನಡ್ಕೊಂಡು ಬಂದಂಥ ರೀತಿ. ಇವತ್ತು ದಲಿತ ಸಂಘಟನೆಗಳ ಬಹುತೇಕ ಎಲ್ಲ ಮುಖಂಡರು ಭಾಗಿಯಾಗಿದ್ದರು. ನಮ್ಮ ಬಡ್ಜೆಟ್ ಮಾಡುವಾಗ ಏನು SCP TSP ಮಾಡಿ ಜನಸಂಖ್ಯೆಗೆ ಅನುವಾಗಿ ಹಣ ಇಟ್ಟಿದ್ದಾರೆ, ಅದು ಹೆಚ್ಚಿನ ಭಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಟ್ಟು ಜನರ ಅಭಿವೃದ್ಧಿಯನ್ನು, ವಸತಿ, ಶಿಕ್ಷಣ, ವಸತಿ, ಆರೋಗ್ಯ ಮತ್ತು ವ್ಯಕ್ತಿಗತವಾದಂಥ ಹಣಕಾಸಿನ ನೆರವುಗಳು, ವಿದ್ಯಾಭ್ಯಾಸಕ್ಕೆ, ವಸತಿ ಶಾಲೆಗಳ ಅಭಿವೃದ್ಧಿಗೆ, ಮೂಲಸೌಕರ್ಯಕ್ಕೆ ಒತ್ತು ಕೊಡಬೇಕು ಅಂತ ಹೇಳಿದ್ದಾರೆ. ನಿಗಮಗಳನ್ನು ಹೆಚ್ಚು ಶಕ್ತಿಯುತವಾಗಿ ಮಾಡಿ ಬಡತನ ನಿರ್ಮೂಲನೆ ಮಾಡಬೇಕು, ಆರ್ಥಿಕ, ಶೈಕ್ಷಣಿಕ, ಉದ್ಯೋಗ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅಂತೇಳಿ ಉತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. ಮಾತಾಡೋರು ಆಗದೇ ಇರೋರು ಬರವಣಿಗೆಯಲ್ಲಿ ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ಒಟ್ಟಾರೆ ಒಂದು ಅರ್ಥಪೂರ್ಣವಾದಂಥ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಥೀಮ್ ಪಾರ್ಕ್ ಮಾಡಬೇಕು ಅಂಬೇಡ್ಕರ್ದು ಅಂತ ಹೇಳಿದ್ದಾರೆ. ಸ್ಫೂರ್ತಿ ಸೌಧ ಕಟ್ಟಬೇಕು, ಇಲ್ಲೇ 18ರಲ್ಲಿ ಅದು ಪ್ರಾರಂಭ ಆಯಿತು ಅಂತೇಳಿ ಅದನ್ನು ಹೇಳಿದ್ದಾರೆ. ಮತ್ತು ಒಳ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ. ಮತ್ತು ಹೆಚ್ಚಾಗಿ ಅವರು ಶಿಕ್ಷಣ, ಆರೋಗ್ಯ, ಗಂಗಾ ಕಲ್ಯಾಣ, ಲ್ಯಾಂಡ್ ಪರ್ಚೇಸ್, ವ್ಯಕ್ತಿಗತವಾದಂಥ ಲೋನ್ ಮತ್ತು ಹೊರ ದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಓಡೋದಕ್ಕೆ ಇದು ಉತ್ತಮವಾದ ಸಲಹೆ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡು ಮುಖ್ಯಮಂತ್ರಿಗಳು ಬಡ್ಜೆಟ್ ತಯಾರು ಮಾಡುವಾಗ ಅದೇ ಹೇಳಿದ್ನಲ್ಲ, ಅದನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಗುಡ್ ಸಜೆಷನ್. ಒಂದು ಪಾಲಿಟಿಕ್ಸ್ ಲಾಸ್ಟ್ ಕ್ವೆಶ್ಚನ್. ಹೈಕಮಾಂಡ್ ಹೇಳಿತು ಮಾತಾಡಬಾರ್ದು ಅಂತ ರಾಜಣ್ಣವರು ಮತ್ತು DK ಶಿವಕುಮಾರ್ ಅವರು ಪರಸ್ಪರ ಮಾತುಗಳನ್ನು ಜಾಸ್ತಿ ಮಾತಾಡ್ತಿದ್ದಾರೆ. CM ಪರವಾಗಿ ರಾಜಣ್ಣವರು ಯಾರು ಯಾರ ಪರ ಇಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪರ.